ಮ್ಯಾನೇಜರ್ ಸೈಡಿನಲ್ಲಿ ಇದು ಲೋನ್ ಅಪ್ಲಿಕೇಶನು ಮತ್ತು ಕ್ಲೇಮ್ ಅಪ್ಲಿಕೇಶನ್ ಎಲ್ಲ 2023-24 ಸಬ್ಮಿಟ್ ಮಾಡಿರೋದುವೆ ನಮಗೆ 24-25 ತೋರಿಸ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಫೈನಾನ್ಷಿಯಲ್ ಇಯರ್ ಚೇಂಜ್ ಮಾಡಿದಾಗ ನಾವು ಟೋಟಲ್ಲು ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋದು ಈ ಬ್ರ್ಯಾಂಚಿಂದ 4450 ಅಪ್ಲಿಕೇಶನ್ಸು. ಈ ಎಲ್ಲ ಅಪ್ಲಿಕೇಶನ್ 23-24 ಸಾಲ ಕೊಟ್ಟಿರೋವಂಥದ್ದು. ಈ 24 ಸಾಲ ಕೊಟ್ಟು 24-25 ರಿಕವರಿ ಆಗಿರ್ತಾವಲ್ಲ, ಅಂಥವನ್ನ ನಾವೀಗ ಕ್ಲೇಮ್ ಸಮ್ಮರಿ ಮಾಡಬೇಕು. ಅಂದರೆ ಸಾಲ ಕೊಟ್ಟಿದ್ದ ದಿನಾಂಕದಿಂದ 31/3/24 ಆಲ್ರೆಡಿ ಕ್ಲೇಮ್ ಆಗಿರುತ್ತೆ. ಅದನ್ನು IS ರೂಲ್ ಓವರು. ಸೊ ಅದು ಮಿಕ್ಕಿದ ದಿನಗಳಿಗೆ 1/4/24 ರೀಪೇಮೆಂಟ್ ಡೇಟ್ವರೆಗೆ IS ಕ್ಲೇಮ್ ಮಾಡಬೇಕು. ಹಾಗೆ PRI ಈ ಕ್ಲೇಮ್ ಸಮ್ಮರಿ ಮಾಡೋದಕ್ಕೆ ನೋಡಿ, ಕ್ಲೇಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 24-25. ಸೊ ಈ IS ಕ್ಲೇಮ್ ಅಪ್ಲಿಕೇಶನ್ನು 0% ಇದೆ, ಕ್ಲೇಮ್ ಸಬ್ಮಿಷನ್ ಕೂಡ 0% ಇದೆ. ಹಾಗೆ PRI ಆಪ್ಷನ್ಗೆ ಹೋದ್ರೂ 0% ಇದೆ. ಅಂದರೆ ಇನ್ನೂ ಸಬ್ಮಿಟ್ ಮಾಡಿಲ್ಲ, ಈಗ ಸಬ್ಮಿಟ್ ಮಾಡಬೇಕು ಅಂತ. ಇಲ್ಲಿ ಕ್ಲೇಮ್ ಅಪ್ಲಿಕೇಶನ್ ನೋಡಿದಾಗ ಟೋಟಲ್ ಅಪ್ರೂವ್ಡ್ ಅಪ್ಲಿಕೇಶನ್ನು ಇಷ್ಟು ತೋರಿಸ್ತಾ ಇದೆ, ಪೆಂಡಿಂಗು 203 ತೋರಿಸ್ತಾ ಇದೆ. ಈ ಪೆಂಡಿಂಗು ಇಲ್ಲಿ ಪೆಂಡಿಂಗ್ ಒಂದು ಕೂಡ ಇರಬಾರ್ದು. ಈ ಪೆಂಡಿಂಗ್ ಏನು ಅಂತಂದರೆ 24-25 ಸಾಲ ಕೊಟ್ಟಿರುವಂಥ ಅಪ್ಲಿಕೇಶನ್ಸ್ನ ಪೆಂಡಿಂಗ್ ಮಾಡಿಕೊಂಡಿದ್ದಾರೆ. ಕನ್ಫ್ಯೂಷನ್ ಆಗೋದು ಬೇಡ ಅಂತ ಫಸ್ಟು 23-24 ಸಾಲ ಕೊಟ್ಟು ರೀಪೇಮೆಂಟ್ ಆಗಿರೋವು ಎಲ್ಲ ರೆಡಿ ಇದೆ, ಅಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಸಬ್ಮಿಟ್ ಮಾಡ್ಬೋದು. ಈ ಕ್ಲೇಮ್ ಸಮ್ಮರಿ ಯಾವ್ಯಾವುದು ಏನು ಅಂತ ನೋಡ್ಕೊಳ್ಳೋಕ್ಕೆ ನಾವು ರಿಪೋರ್ಟ್ಸ್ನಲ್ಲಿ ಹೋಗಿ ಫಸ್ಟು ಕ್ಲೇಮ್ ಅಪ್ಲಿಕೇಶನ್ಸ್ನ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳುವ. ಇಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲೇಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಟೈಪು ಬ್ರಾಂಚ್ ವೈಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಬಂದು 24-25, ಕ್ಲೇಮ್ ಟೈಪು IS. ಸೊ ಇದೆಲ್ಲ ಡಿಫಾಲ್ಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಅಪ್ರೂವ್ಡು. ಸೊ ಜನರೇಟ್, ಈ ಥರ ಒಂದು ರಿಪೋರ್ಟ್ ಜನರೇಟ್ ಆಗುತ್ತೆ. ಜನರೇಟ್ ಆಗಿದ್ದ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ್ರೆ ಅದೊಂದು ಎಕ್ಸೆಲ್ ಫಾರ್ಮೆಟಲ್ಲಿ ನಮಗೆ ರಿಪೋರ್ಟ್ ಸಿಗುತ್ತೆ. ಇದು ನಾನು ಯಾವ್ದು ಮಾಡ್ತಾಯಿದ್ದೀನಿ, IS. ಸೊ IS ಹಾಗೂ PRI ಎರಡಕ್ಕೂ ನಾವು ಇದೇ ರೀತಿ ರಿಪೋರ್ಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. PRI ಸೆಲೆಕ್ಟ್ ಮಾಡಿ ಪುನಃ ಜನರೇಟ್ ರಿಪೋರ್ಟ್ ಕೊಡಿ. ಸೊ ಇಲ್ಲಿ ನಮಗೆ ಎರಡೂ ರಿಪೋರ್ಟು ಡೌನ್ಲೋಡ್ ಆಯಿತು. ಈ ಡೌನ್ಲೋಡ್ ಆಗಿರುವಂಥ ರಿಪೋರ್ಟ್ಸ್ನ ನೋಡಿ, ಈ ಎಕ್ಸೆಲ್ ಫಾರ್ಮಲ್ಲಿ ಈ ಥರ ಬಂದಿರುತ್ತೆ. ನಾವು ಇದರಲ್ಲಿ ಬೇಕಾಗಿರೋ ಮಾಹಿತಿನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನಮಗೆ ಮಾಹಿತಿ ಯಾವ ಫಾರ್ಮೆಟಲ್ಲಿ ಬೇಕು, ಒಂದು ಕ್ಯಾಟಗರಿ ವೈಸು, ಜನರಲ್ಲು, SC ST ಹಾಗೂ ಅಗ್ರಿ ಕ್ರಾಪ್ ಇದ್ದರೆ ಅಗ್ರಿ ಕ್ರಾಪು, ಹಾರ್ಟಿ ಕ್ರಾಪು ಮತ್ತು ಅನಿಮಲ್ ಹಸ್ಬೆಂಡ್ರಿ ಇದೆ ಅನಿಮಲ್ ಹಸ್ಬೆಂಡ್ರಿ, ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಿದೆ, ನಾವು ಟೋಟಲ್ ಏನು ಅಪ್ಲಿಕೇಶನ್ಸ್ ಅಪ್ರೂವ್ ಮಾಡಿದ್ದೀವಿ ಅಷ್ಟು ಕೂಡ ಇಲ್ಲಿ ಬಂದು ತೋರಿಸಿರುತ್ತೆ. ಇದರಲ್ಲಿ ನಮಗೆ ಬೇಕಾಗಿರೋದು ಏನೇನು ಮಾಹಿತಿ ಬೇಕೋ ಅದನ್ನು ನಾವು ಕಂಪ್ಲೀಟಾಗಿ ಸೆಪ್ರೇಟಾಗಿ ತೊಗೊಳ್ಳೋಣ. ಅಂದರೆ ಇದು ಎಲ್ಲ PRI ಕ್ಲೇಮ್ ಆಗಿದೆ. ನನಗೆ ಇಲ್ಲಿಂದ ಏನು ಮಾಹಿತಿ ಬೇಕಾಗುತ್ತೆ ಅದನ್ನು ಸೆಪ್ರೇಟ್ ಒಂದು ಶೀಟಲ್ಲಿ ಕಾಪಿ ಮಾಡ್ಕೊಳ್ಳೋಣ. ಅಂದರೆ ಸೋಷಿಯಲ್ ಕ್ಯಾಟಗರಿ ಬೇಕಾಗುತ್ತೆ, ಸಮ್ ಆಫ್ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ, ಮ್ಯಾಕ್ಸಿಮಮ್ ಅಲೌಡ್ ಇಂಟ್ರೆಸ್ಟ್ ಬೇಕಾಗುತ್ತೆ, ಆ್ಯಕ್ಟಿವಿಟೀಸ್. ಸೊ ಈ 4 ಕಾಲಮನ್ನು ನಾನು ಒಂದು ಸೆಪ್ರೇಟ್ ಶೀಟ್ಗೆ ಹಾಕೋತೀನಿ. ಹಾಕ್ಕೊಂಡು ಇದಕ್ಕೆ ನಾವು ಪೈವೇಟ್ ಟೇಬಲ್ ರನ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋ ಫಾರ್ಮೇಟಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಸೊ ನಮಗೆ ಬೇಕಾಗಿರೋ ಫಾರ್ಮೇಟ್ ಏನು, ಇಲ್ಲಿ ಈ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟು ಪೈವೇಟ್ ಟೇಬಲ್ಲು ಓಕೆ ಕೊಡಿ. ನನಗೆ ಬೇಕಾಗಿರೋದು ಲೆಫ್ಟ್ ಸೈಡಲ್ಲಿ ಏನು ಬೇಕು ಅದನ್ನು ಲೆಫ್ಟ್ ಸೈಡ್ಗೆ ಹಾಕ್ಕೊಳ್ಳಿ. ಅಂದರೆ ನಮಗೆ ಕ್ಯಾಟಗರಿ ಬೇಕು ರೋಸಲ್ಲಿ, ಕ್ಯಾಟಗರೀಸ್ ಬೇಕಾಗಿರೋದು ನಮಗೆ ರೋಸಲ್ಲಿ, ಜನರಲ್ಲು, OBC SC ST ಅಂತ ಬಂದಿರುತ್ತೆ. ಸೊ ಅದಾದಮೇಲೆ ನಮಗೆ ಯಾವ ಥರದ ಬೆಳೆ, ಅಗ್ರಿನ, ಹಾರ್ಟಿನ ಅಥವಾ ಅನಿಮಲ್ ಹಸ್ಬೆಂಡ್ರಿನ, ಇದು ನಮಗೆ ಕಾಲಮಲ್ಲಿ ಬೇಕು. ಸೊ ಇದನ್ನು ಈ ಕಡೆ ಡ್ರ್ಯಾಗ್ ಮಾಡಿ. ಸೊ ಮ್ಯಾಕ್ಸಿಮಮ್ ಅಲೌಡ್ ಕ್ಲೇಮ್ ಇದೆಯಲ್ಲ, ಇದು ಕೌಂಟ್ ಬೇಕು, ಒಂದು ಕೌಂಟ್ ಬರುತ್ತೆ. ಅದೇ ರೀತಿ ನಂತರ ಟೋಟಲ್ ಅಮೌಂಟ್ ಡಿಸ್ಪರ್ಸ್ಡ್, ಇದು ಸಮ್ಮಲ್ಲಿ ಬೇಕು. ಸೊ ಸಮ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದ ನಂತರ ಮ್ಯಾಕ್ಸಿಮಮ್ ಕ್ಲೇಮು, ಅದು ಕೂಡ ಸಮ್ಮಲ್ಲಿ ಬೇಕು. ಸೊ ಈ ಡೇಟಾ ನನಗೆ ಕಂಪ್ಲೀಟ್ ರೆಡಿಯಾಗಿದೆ. ಪೇಸ್ಟ್ ಸ್ಪೆಷಲ್ ಕೊಟ್ಕೋತೀನಿ. ಆದರೆ ಈಗ ನೋಡಿ, ಇಲ್ಲಿ ಅಗ್ರಿ ಮತ್ತು ಹಾರ್ಟಿ ಸೆಪ್ರೇಟಾಗಿ ಕೊಟ್ಕೊಂಡಿದ್ದಾರೆ. ಆದರೆ ಇದನ್ನು ನಾನು ಮರ್ಜ್ ಮಾಡ್ಕೋಬೇಕು. ನನಗೆ ಬೇಕಾಗಿರೋ ಫಾರ್ಮೇಟಲ್ಲಿ
ಇಷ್ಟೇ, ಅಗ್ರಿಕಲ್ಚರ್ ಕ್ರಾಪು ಮತ್ತು ಅನಿಮಲ್ ಹಸ್ಬೆಂಡ್ರಿ ಸಪ್ರೇಟ್ ಆಗಬೇಕು. ಅಗ್ರಿ ಕ್ರಾಪ್ಸ್ ಅಂದರೆ ಅಗ್ರಿ ಪ್ಲಸ್ ಹಾರ್ಟಿ ಇದೆರಡನ್ನೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಜನರಲ್ಲು OBC ಇದು ಎರಡೂ ಕೂಡ ಜನರಲ್ ಅಂತಲೇ ಕನ್ಸಿಡರ್ ಆಗುತ್ತೆ. ಒಂದು ಕೌಂಟು, ಟೋಟಲ್ ಡಿಸ್ಬರ್ಸ್ಮೆಂಟ್ ಅಮೌಂಟು, ಇನ್ನೊಂದು ಕ್ಲೇಮ್. ಸೊ ಜನರಲಲ್ಲಿ ನನಗೆ ಅಗ್ರಿ ಪ್ಲಸ್ ಹಾರ್ಟಿ OBC ಇಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ಡ್ರ್ಯಾಗ್ ಮಾಡಿದ್ರೆ ನನಗೆ ಡಿಸ್ಬರ್ಸ್ಮೆಂಟು ಮತ್ತು ಕ್ಲೇಮ್ ಅಮೌಂಟು ಕೂಡ ಸಿಗುತ್ತೆ. ನೋಡಿ, ಕ್ಲೇಮ್ ಅಮೌಂಟು ಜನರಲ್ ಮತ್ತು OBC ಜನರಲ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಅಗ್ರಿ ಕ್ರಾಪ್ಸು ಮತ್ತು ಹಾರ್ಟಿ ಕ್ರಾಪ್ಸು. ಸೊ ಇದು ಕೂಡ ಹಾಗೆಯೇ. ಹಾಗೆ SC ST ಇದು ಸೆಪ್ರೇಟಾಗಿ SC ಅಗ್ರಿ ಕ್ರಾಪ್ಸು ಪ್ಲಸ್ SC ಹಾರ್ಟಿ ಕ್ರಾಪ್ಸು. ಅದಾದ ನಂತರ ST ಅಗ್ರಿ ಆ್ಯಂಡ್ ಹಾರ್ಟಿ ಕ್ರಾಪ್ಸ್. ಸೊ ಈ ಥರ ನಾವು ಕ್ಲೇಮ್ ಸಮ್ಮರಿನ ಫಸ್ಟು ರಿಪೋರ್ಟ್ಸಿಂದ ರೆಡಿ ಮಾಡ್ಕೋಬೇಕಾಗತ್ತೆ. ಇದು ನಂದು ಕಂಪ್ಲೀಟು ಅಗ್ರಿ ಕ್ರಾಪ್ಸ್ದು. ಅದಾದಮೇಲೆ ಅನಿಮಲ್ ಹಸ್ಬೆಂಡ್ರಿ ಕೂಡ ಸೇಮ್ ಇದೇ ರೀತಿ ಫಾರ್ಮೆಟಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಇದೆಲ್ಲ ಆದ ನಂತರ ನಾವೇನು ಮಾಡಬೇಕು, ಆ ಕ್ಲೇಮ್ ಸಮ್ಮರಿನ ನಾವು ಫೀಡ್ ಮಾಡಬೇಕು. ಸೊ ಕ್ಲೇಮ್ ಸಮ್ಮರಿ ನಾನು ಫೀಡ್ ಮಾಡಬೇಕು, ಏನು ಮಾಡಬೇಕು, ಡ್ಯಾಶ್ಬೋರ್ಡ್ ಮೇಲೆ ಕ್ಲೇಮ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕ್ಲೇಮ್ ಹಾಕಿ ಫೈನಾನ್ಷಿಯಲ್ ಇಯರು 24-25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಡಿಟೆಡ್ ಪೀರಿಯಡ್ ಟೈಪು ಇಯರ್ಲಿ, ಕ್ಲೇಮ್ ಟೈಪು IS ಮಾಡಿದ್ರೆ IS, PRI ಮಾಡಿದ್ರೆ PRI. ಈಗ ನಾನು PRI ಎಕ್ಸಾಂಪಲ್ ತೊಗೊಂಡ್ರಿಂದ PRI ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ PRI ಏನಾಗುತ್ತೆ, PRI ರೋಲ್ ಓವರಲ್ಲಿ ಬರೋಲ್ಲ, ನಮ್ಮದೆಲ್ಲ ಏನಿದೆ ನಾನ್ ರೋಲ್ ಓವರು. ಸೊ ಲೋನ್ ಟೈಪು ರೆಗ್ಯುಲರು, ಆ್ಯಕ್ಟಿವಿಟಿ ಕ್ರಾಪ್ ಲೋನ್ಸು. ಅದೇ ಕ್ರಾಪ್ ಲೋನ್ಸ್ ಅಂತ ಅಂದರೆ ಅಗ್ರಿ ಮತ್ತು ಹಾರ್ಟಿ. ಅನಿಮಲ್ ಹಸ್ಬೆಂಡ್ರಿ ಇದ್ದವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇನ್ಯಾವುದು ಬರೋಲ್ಲ. ಸೊ ಇದೆರಡನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಸೆಲೆಕ್ಟ್ ಕೊಡ್ತೀನಿ. ಪ್ರೊಸೀಡ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಎರಡು, ಒಂದು ಕ್ರಾಪ್ ಲೋನು, ಇನ್ನೊಂದು ಅನಿಮಲ್ ಹಸ್ಬೆಂಡ್ರಿ. ಇದೆರಡನ್ನ ನಾವು ಫೀಡ್ ಮಾಡಬೇಕಾಗುತ್ತೆ. ಅಂದರೆ ಸಮ್ಮರಿ ನಾವು ಏನು ಎಕ್ಸೆಲಲ್ಲಿ ರೆಡಿ ಮಾಡ್ಕೊಂಡ್ವಿ ಈಗ, ಆ ಸಮ್ಮರಿನ ಇಲ್ಲಿ ಫೀಡ್ ಮಾಡಬೇಕು. ಫೀಡ್ ಆದ ನಂತರ ಎರಡು ಕಡೆನೂ ಎರಡಕ್ಕೂ ಸರ್ಟಿಫಿಕೇಟು, ನಾವು ಏನು ಕ್ಲೇಮ್ ಸಮ್ಮರಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನೇ ನಾವು ಪ್ರಿಂಟೌಟ್ ತೊಗೊಂಡು ಮ್ಯಾನೇಜರ್ ಸಿಗ್ನೇಚರು ಸೀಲ್ ಹಾಕಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಈಗ ಇದನ್ನು ಫೀಡ್ ಮಾಡ್ಕೊಬಿಡೋಣ. ಈ ಸ್ಕ್ಯಾನ್ ಮಾಡಿರೋದನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅನಿಮಲ್ ಹಸ್ಬೆಂಡ್ರಿನ ಎಷ್ಟು ಫೀಡ್ ಮಾಡ್ಕೊಬೋದು. ಇಲ್ಲಿ ಫೀಡ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕ್ಲೀನಾಗಿ ನೋಡಿಕೊಂಡು ಫೀಡ್ ಮಾಡಿ. ಒಂಚೂರು ಪೈಸೆ ವ್ಯತ್ಯಾಸ ಬಂದರೆ ಕ್ಲೇಮ್ ಏನೋ ಸಬ್ಮಿಟ್ ಆಗಿಬಿಡುತ್ತೆ, ಬಟ್ಟು ಕ್ಲೇಮ್ ವೆರಿಫೈ ಮಾಡೋಕ್ಕಾಗಲ್ಲ, ಎರರ್ ಬರುತ್ತೆ. ಪುನಃ ಅದನ್ನು HOಯಿಂದ ರಿವರ್ಸ್ ಮಾಡಿಸಿ ಅದಾದಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಹಾಗೇ ಅನಿಮಲ್ ಹಸ್ಬೆಂಡ್ರಿದ್ದು ಡೇಟಾ ಫೀಡ್ ಮಾಡಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ, ಸೊ ವೆರಿಫೈ ಅಂತ ಕೊಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಾಗ ನಿಮ್ಮ ಮ್ಯಾನೇಜರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಫೀಡ್ ಮಾಡಬೇಕು. ಓಕೆ, OTP ಬಂದಾಗ OTPನ ಫೀಡ್ ಮಾಡಿ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ರೆ ಈ ಕ್ಲೇಮ್ ಸಮ್ಮರಿ ಸಬ್ಮಿಟ್ ಆಗುತ್ತೆ. ಓಕೆ, ನಾನು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿರ್ತೀನಿ. ಕ್ಲೇಮ್ ಸಮ್ಮರಿನ ನೀವು ಸಬ್ಮಿಟ್ ಮಾಡಿದ ಮೇಲೆ ಕ್ಲೇಮ್ ವೆರಿಫೈನ ಮಾಡಬೇಕು. ಸೊ ನೀವು ವೆರಿಫೈ ಕ್ಲೇಮ್ ಮಾಡೋಕ್ಕೆ ನೋಡಿ, ನೀವು ಸಬ್ಮಿಟ್ ಮಾಡಿದ ತಕ್ಷಣ OTP ಹಾಕಿ ಅದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ ಸಮ್ಮರಿ ಸರಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ವೆರಿಫೈ ಮಾಡಬೇಕು. ನಾನು ಆಗಲೇ ಏನು ಮಾಡಿದೆ, PRI ನಾನ್ ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಆದರೆ ನೀವು IS ಮಾಡಬೇಕಾದ್ರೆ ರೋಲ್ ಓವರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ISಗೆ ಜ್ಞಾಪಕ ಮಾಡಿಕೊಳ್ಳಿ, ISಗೆ ರೋಲ್ ಓವರು, PRIಗೆ ನಾನ್ ರೋಲ್ ಓವರು, ಆಯಿತಾ. ಸೊ ಫ್ರಮ್